ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆಜಿ ಶಾಂತಿಯವರು 2025ನೇ ಸಾಲಿನ ಕೊನೆಯ ಲೋಕ ಅದಾಲತ್ ಇದೇ ಡಿಸೆಂಬರ್ 13ರಂದು ನಡೆಯಲಿದೆ. ಲೋಕ ಅದಾಲತ್ ಎಂಬುದು ನ್ಯಾಯಾಂಗದ ಒಂದು ಭಾಗವಾಗಿದ್ದು, ರಾಜಿಯಾಗಬಹುದಾದ ಸಿವಿಲ್ ಪ್ರಕರಣಗಳು, ವೈವಾಹಿಕ ಜೀವನದ ಪ್ರಕರಣಗಳು, ದಾಯಾದಿಗಳ ನಡುವೆ ಇರುವ ಪ್ರಕರಣಗಳು, ಇತರೆ ಯಾವುದೇ ಪ್ರಕರಣಗಳಿದ್ದರೂ ಲೋಕ ಅದಾಲತ್ನಲ್ಲಿ ಭಾಗಿಯಾಗಿ ರಾಜಿ ಮಾಡಿಕೊಳ್ಳಲು ಮತ್ತು ವಿವಾದಗಳ ಇತ್ಯರ್ಥಕ್ಕೆ ಉತ್ತಮ ವೇದಿಕೆ ಇದಾಗಿದ್ದು, ವಿಶೇಷವಾಗಿ ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿರುವ ಪ್ರಕರಣಗಳ ಇತ್ಯರ್ಥಕ್ಕೆ ನೀವು ಕಟ್ಟುವಂತಹ ದಂಡದಲ್ಲಿ 50% ರಿಯಾಯಿತಿಯನ್ನ ಸರ್ಕಾರ ನೀಡಲಾಗಿದ್ದು, ಇದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆಜಿ ಶಾಂತಿ ಅವರು ಕರೆ ನೀಡಿದ್ದಾರೆ. ಈ ದಿನದ ಪ್ರಕಟಣೆ ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. 2025ನೇ ಇಸವಿಯ ಕೊನೆಯ ಲೋಕ ಅದಾಲತ್, ಲಾಸ್ಟ್ ಲೋಕ ಅದಾಲತ್ 13/12/2025 ನಡೆಯಲಿದೆ. ಈ ಪ್ರಕರಣದಲ್ಲಿ ಲೋಕ ಅದಾಲತ್ನಲ್ಲಿ ಈ ಹಿಂದೆ ನಾವು ಏನು ಪ್ರಕರಣಗಳನ್ನು ರಾಜಿಗಾಗಿ ತಗೊಳ್ತಾ ಇದ್ವಿ ಅದೇ ರೀತಿ ಮುಂದುವರಿಯುತ್ತೆ. ಉದಾಹರಣೆಗೆ ಕಾಂಪೌಂಡೇಬಲ್ ಅಫೆನ್ಸಸ್, ಚೆಕ್ ಬೌನ್ಸ್ ಕೇಸ್, ಪಾರ್ಟಿಷನ್ ಸೂಟ್, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಸಿವಿಲ್ ಡಿಸ್ಪ್ಯೂಟ್ ಮತ್ತು ಇತರ ಪ್ರಕರಣಗಳು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಚೆಕ್ ಬೌನ್ಸ್ ಕೇಸಸ್ ಇರ್ಬೋದು, ಎಲ್ಲ ಪ್ರಕರಣಗಳನ್ನು ರಾಜಿಗೆ ತೆಗೆದುಕೊಳ್ತಾ ಇದ್ವಿ. ಈ ಒಂದು ವರ್ಷದಲ್ಲಿ ಅಂದರೆ ಈ ನಾಡಿದ್ದು ಬರೋ ಲೋಕ ಅದಾಲತ್ಗಿಂತ ಮೊದಲಿಂದ ನೀವೇನು ಲೋಕ ಅದಾಲತ್ ಮಾಡಿದ್ದೀವಿ ನಾವಿಲ್ಲಿ, ಅದರಲ್ಲಿ ನಮಗೆ ಉತ್ತಮ ಫಲಿತಾಂಶ ದೊರೆತಿದೆ. ಆಮೇಲೆ ಲೋಕ ಅದಾಲತ್ ಅನ್ನೋದು ಇದು ನ್ಯಾಯಾಂಗದ ಒಂದು ಭಾಗ ಆಗಿದೆ. ಏಕೆಂದರೆ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದೆ, ಅದನ್ನು ತೀರ್ಮಾನ ತಗೊಳ್ಳಿಕ್ಕೆ ಸಾಕಷ್ಟು ಸಮಯದ ಅವಶ್ಯಕತೆಯೂ ಇದೆ. ಹಾಗಾಗಿ ಜನತೆಗೆ ನಾವು ಇಲ್ಲಿ ಕರೆ ನೀಡೋದು ಏನು ಅಂತ ಹೇಳಿದರೆ, ನಿಮ್ಮಲ್ಲಿ ರಾಜಿ ಆಗುವಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು, ಸಿವಿಲ್ ಪ್ರಕರಣಗಳಿರ್ಬೋದು, ವೈವಾಹಿಕ ಜೀವನದ ಪ್ರಕರಣಗಳಿರ್ಬೋದು, ಪಾರ್ಟಿಷನ್ ಸೂಟ್ಗಳು ಅಂದರೆ ಸಹೋದರ ಸಹೋದರಿಯರ ನಡುವೆ ಇರ್ಬೋದು, ದಾಯಾದಿಗಳ ನಡುವೆ ಇರ್ಬೋದು, ಪಾರ್ಟಿಷನ್ ಸೂಟ್ ಇರ್ಬೋದು. ಆಮೇಲೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳಿ ಆ ಕಾಯ್ದೆ ಅಡಿಯಲ್ಲಿ ಹಾಕಿದ ಪ್ರಕರಣಗಳಿರ್ಬೋದು. ಈ ಥರ ಯಾವುದೇ ಪ್ರಕರಣಗಳಿದ್ರೂ ಅದನ್ನು ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ರಾಜಿ ಮಾಡಿಕೊಳ್ಬೇಕು. ಲಿಟಿಗೆಂಟ್ಸ್ ಏನು ಕೋರ್ಟ್ ಫೀ ಕಟ್ಟಿದ್ದಾರೆ, ಕೋರ್ಟ್ ಫೀ ಕಟ್ಟಿ ಕೋರ್ಟಿಗೆ ಬಂದಿರ್ತಾರೆ, ಆ ಸಂಪೂರ್ಣ ಕೋರ್ಟ್ ಫೀಯನ್ನು ರೀಫಂಡ್ ಮಾಡಲಾಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಇದರಲ್ಲಿ ನಿಮಗೆ ಕೋರ್ಟ್ ಫೀ ರೀಫಂಡ್ ಆಗೋದೇ ಅಲ್ಲದೆ ನಿಮ್ಮ ವಿವಾದ ಏನಿದೆ ಅದೊಂದು ಫೈನಾಲಿಟಿಗೆ ಬರ್ತದೆ. ಈಗ ಕೋರ್ಟ್ನಲ್ಲಿ ನೀವು ತೀರ್ಪು ಮಾಡಿದರೆ ಅಪೀಲ್ ಹೋಗುವಂಥ ಸಾಧ್ಯತೆ ಇರುತ್ತೆ, ಬಟ್ ಇಲ್ಲಿ ಅಪೀಲ್ ಇಲ್ಲ. ಹಾಗಾಗಿ ಮೇಲ್ಮನವಿ ಸಲ್ಲಿಸುವಂಥ ಸಂದರ್ಭವೂ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಹಣದ ಉಳಿತಾಯ ಆಗುತ್ತೆ, ಸಮಯದ ಉಳಿತಾಯ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿಯನ್ನು ಕಾಣೋದಾಗುತ್ತೆ. ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ವಿವಾದವನ್ನು ಬಿಟ್ಟು ಹೋಗೋ ಬದಲಿಗೆ ನೀವು ಅವರಿಗೆ ನೆಮ್ಮದಿಯನ್ನು ಬಿಟ್ಟು ಹೋಗುವಂಥ ಒಂದು ಅವಕಾಶ ಕಲ್ಪಿಸಲಾಗಿದೆ. ಇನ್ನು ವಿಶೇಷ ಅಂತ ಹೇಳಿದರೆ, ಈ ಸಲ ಮೋಟರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರ್ಬೋದು ಅಥವಾ ಇನ್ಯಾವುದ್ಯಾವುದು ಪ್ರಕರಣದಲ್ಲಿ ಮೋಟರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ, ಅಂದರೆ ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ. 1992ರಿಂದ 1992 ಅಲ್ಲ 1992 ಪೆಂಡಿಂಗ್ ಇರುವಂಥ IME ಪ್ರಕರಣಗಳು, ಅಂದರೆ ದಂಡ ಕಟ್ಟದೇ ಇರುವಂಥ ಪ್ರಕರಣಗಳಲ್ಲಿ 50% ರಿಯಾಯಿತಿಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕು. ಯಾಕಂತ ಹೇಳಿದರೆ ನಿಮಗೆ 2,000 ರೂಪಾಯಿ ದಂಡ ಇದೆ ಒಂದು ಪ್ರಕರಣದಲ್ಲಿ, ಒಂದು ಕಾಯ್ದೆ ಅಡಿಯಲ್ಲಿ ಒಂದು ಸೆಕ್ಷನಲ್ಲಿ ನೀವು ಮಾಡಿದ ಅಪರಾಧಕ್ಕೆ ಅಂತ ಹೇಳಿದರೆ ನಿಮಗೆ ಅದು 50% ಕಟ್ಟಿದರೆ ಸಾಕಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಅನುಕೂಲನೂ ಆಗುತ್ತೆ ಮತ್ತು ನೀವು ಇನ್ನು ಮುಂದೆ ಇಂಥ ಅಪರಾಧ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದಾಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು, ರಾಜಿಯಾಗುವಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಬೇಕು. ಅದೇ ರೀತಿ ಈ ಚಲನ್ ಅಡಿಯಲ್ಲಿ ನಮ್ಮ ಸರ್ಕಾರ ಏನು ಅನುಮತಿ ನೀಡಿದೆ 50% ಡಿಸ್ಕೌಂಟ್ ಮಾಡಿ, ಮತ್ತು ನಮ್ಮ ರಾಜ್ಯದ ಕಾನೂನು ಸೇವಾ ಪ್ರಾಧಿಕಾರ ನಮಗೆ ಡೈರೆಕ್ಷನ್ ಏನು ಕೊಟ್ಟಿದೆ ಅದರ ಪ್ರಕಾರ ನೀವು 50% ಡಿಸ್ಕೌಂಟನ್ನು ಪಡ್ಕೊಳ್ಬೇಕು ಮತ್ತು ನಿಮ್ಮ ಫೈನ್ ಅಮೌಂಟನ್ನು ನೀವು ಕಟ್ಟಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಈ ಲೋಕ ಅದಾಲತಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಪತ್ರಿಕಾ ಮಾಧ್ಯಮಗಳ ಸಹಕಾರ ಇದಕ್ಕೆ ಭಾಳಷ್ಟು ಬೇಕಾಗುತ್ತೆ. ಯಾಕಂದರೆ ಈ ವಿಷಯಗಳು ಹಳ್ಳಿಗಳಿಗೆ ಇರುವ ಪ್ರತಿಯೊಂದು ಮೂಲೆಗೂ ವಿಷಯಗಳು ತಲುಪಬೇಕು. ಹಾಗಾದರೆ ಮಾತ್ರ ಕಕ್ಷಿದಾರ ಬಂದು ಅದರ ಏನು ಸೌಲಭ್ಯ ಕೊಟ್ಟಿದ್ದಾರೆ ಅದರ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯವರೆಗೂ ನೀವೆಲ್ಲರೂ ಮಾಧ್ಯಮದವರು ಸಹಕರಿಸಿದ್ದೀರಿ. ಇದೇ ರೀತಿ ನೀವು ಜನತೆಗೆ ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ಸಕ್ರಿಯವಾಗಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಈ ಲೋಕ ಅದಾಲತ್ ಈ ವರ್ಷದ ಕೊನೆಯ ಲೋಕ ಅದಾಲತ್ ಏನಿದೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಕಕ್ಷಿದಾರನದು ಮತ್ತು ಸಮಾಜದಿದೆ ಅಂತ ಹೇಳ್ತೀನಿ. ನಮ್ಮಲ್ಲಿ 9 ಕಡಿಮೆ ಇದೆ, ನಮ್ಮ ಬಳ್ಳಾರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಇಟ್ ಈಸ್ ರೆಫರ್ ಟು ದಿ ಎಂಟೈರ್ ಸ್ಟೇಟ್, ರಾಜ್ಯದ ಎಲ್ಲ ಭಾಗಗಳಿಗೂ
ಈಗ ಬಳ್ಳಾರಿಯಲ್ಲಿ ಅಂದರೆ ನಮ್ಮಲ್ಲಿ ರೋಡ್ ಇದೆ, ಟ್ರಾಫಿಕ್ ಅಂತ ಜಾಮ್ ಇಲ್ಲ, ರಿಸ್ಕ್ ಇಲ್ಲ, ಒಬ್ವಿಯಸ್ಲಿ ಲೆಸ್ ಅಫೆನ್ಸ್ 950 ಅಂದರೆ ಹೆಚ್ಚು ಅಂದರೆ 1000 ಪ್ರಕರಣ ಇರ್ಬೋದು. ಆದರೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಲಕ್ಷಗಟ್ಟಲೆ ಇರುತ್ತೆ, ಲಕ್ಷಗಟ್ಟಲೆ ಪ್ರಕರಣ. ಯಾಕಂದರೆ ಬೆಂಗಳೂರು ಒಂದು ಸಿಟಿಯಲ್ಲೇ ಲಕ್ಷಕ್ಕಿಂತಲೂ ಹೆಚ್ಚು ಪ್ರಕರಣ ಇದೆ. ಅದು ಮತ್ತು ಏನಾಗಿದೆ ನಿಮಗೆ, ಇದು ಈ 1 ತಿಂಗಳಲ್ಲಾಗಿರೋದಾಗಲಿ ಅಥವಾ 2 ತಿಂಗಳು 2 ವರ್ಷದಲ್ಲ, 92ಇಂದ 30 ವರ್ಷಕ್ಕಿಂತಲೂ ಹಳೆಯ ಪ್ರಕರಣಗಳಾಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಅದನ್ನು ದಂಡ ಕಟ್ಟಿ ಮುಗಿಸ್ಕೊಳ್ಳೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್ಲು ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಮೋಟ್ರ್ ಸೈಕಲಲ್ಲಿ ಹೋಗ್ತಾನೆ ಏನೋ ಒಂದು ಒಫೆನ್ಸೋ ಏನೋ ಮಾಡಿ ತಪ್ಪಿಸ್ಕೊಂಡು ಹೋಗಿರ್ತಾನೆ ಅವನು, ಅಥವಾ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಎಲ್ಲ ಕಡೆ ಕ್ಯಾಮ್ರಾ ಅಳವಡಿಸ್ತಾರೆ, ಕ್ಯಾಮ್ರಾ ರೆಕಾರ್ಡ್. ನೆಕ್ಸ್ಟ್ ಅವ್ನು ಮೋಟ್ರ್ ವೆಹಿಕಲನ್ನು ಸೇಲ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಸಿಸ್ಟಮಲ್ಲಿ ತೋರಿಸುತ್ತೆ ಇವ್ರ ಮೇಲೆ 4 ಕೇಸು ಇದೆ ಅಂತ. ಆಗ ಏನಾಗುತ್ತೆ, ಅವರಿಗೆ ಸಕಾಲದಲ್ಲಿ ಅವರು ವೆಹಿಕಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಮಾರೋದು ಕಷ್ಟ ಆಗುತ್ತೆ. ಆವಾಗ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಅದಕ್ಕಿಂತ ಈಗಲೇ ಎಚ್ಚೆತ್ತುಕೊಂಡು ದಂಡ ಕಟ್ಟಿ ಮುಗಿಸ್ಕೊಂಡ್ಬಿಟ್ರೆ, ಯಾಕಂದರೆ ಡಿಸ್ಕೌಂಟ್ ಇರುತ್ತೆ ನೋಡಿ, 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು ಅಂತ ಇದು ಈ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ನಮ್ಮ ಇದರಲ್ಲಿ ಟೋಟಲ್ ಕೇಸಸ್ಸು 35,533 ಕೇಸ್ ಪೆಂಡಿಂಗ್ ಇದೆ. ಈಗ ನಿಮಗೆಲ್ಲ ಗೊತ್ತಿದೆ, ನಮ್ಮದು ವಿಜಯನಗರ ಮತ್ತು ಬಳ್ಳಾರಿ ಈಗ ಪ್ರತ್ಯೇಕ ಆಗಿದೆ. ಮೊದಲು ಈಗ ಕಳೆದ ಲೋಕ ಅದಾಲತ್ನಲ್ಲಿ 2 ಜಿಲ್ಲಾ ಒಂದೇ ಇತ್ತು, ಈಗ ಅಲ್ಲಿನೂ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯ ತೆರೆದಿದೆ. ಇದು ಬಳ್ಳಾರಿದು ಮಾತ್ರ 5 ತಾಲೂಕುಗಳೇನಿದೆ, ಇದರಲ್ಲಿ 8,961 ಕೇಸನ್ನು ನಾವು ಗುರುತಿಸಿದ್ದೀವಿ. ಪ್ರಕರಣಗಳನ್ನು ರಾಜಿಗೆ ಸೂಟೇಬಲ್ ಆಗುವಂಥ ಕೇಸಸ್ಸು ಅಂತ ಹೇಳಿ ಗುರುತಿಸಿದ್ದೀವಿ. ಹಾಗಾಗಿ ಅದರಲ್ಲಿ 4,378 ಕೇಸುಗಳು ಈಗಾಗಲೇ ರಾಜಿಯಲ್ಲಿ ಮಾತುಕತೆಯಾಗಿ ತೀರ್ಮಾನದ ಹಂತಕ್ಕೆ ಬಂದಿದೆ. ರೆಕಾರ್ಡ್ 4,378 ಪ್ರಕರಣಗಳು, ಅಂದರೆ ನಾವು ಗುರುತಿಸಿದ ಪ್ರಕರಣದ ಅರ್ಧಕ್ಕರ್ಧ ಅಷ್ಟು ಆಗಲೇ ಸೆಟಲ್ಮೆಂಟಿಗೆ ಆಗ್ತಾ ಇದೆ. ಮತ್ತು ಈ ಪ್ರತಿದಿನ ಇದನ್ನು ನಾವು 13-12ಕ್ಕೆ ಮಾತ್ರ ಇಟ್ಕೊಂಡಿಲ್ಲ. ಪ್ರತಿದಿನ ಸಂಜೆ ಕೋರ್ಟ್ ಕೆಲಸ ಮುಗಿದ ಮೇಲೆ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಸಹ ಸಿಟ್ಟಿಂಗ್ ಆಗ್ತಾ ಇದೆ. ಅದನ್ನು ನಿಮಗೆ 13ನೇ ತಾರೀಕಿಗೆ ಬರಬೇಕು ಅಂತ ಏನಿಲ್ಲ, ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಈವ್ನಿಂಗ್ ಡೈಲಿ ಬೇಸಿಸಲ್ಲಿ ಎನಿ ಟೈಮ್ 5ಗೆ ಬಂದರೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಈ ಕೆಲಸನೂ ಮುಗಿಸ್ಕೊಂಡು ಹೋಗ್ಬೋದು. ಬೆಳಿಗ್ಗೆನೇ ಬಂದು ಕಾಯಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ, ಡೈಲಿ ಆಗ್ತಾ ಇದೆ. ಯಾಕಂದರೆ 13ನೇ ತಾರೀಕಿಗಿಂದನೂ ಸಹ ಭಾಳಷ್ಟು ಪ್ರಕರಣಗಳು ರಾಜಿ ಆಗ್ತವೆ. ಟು ಅವಾಯ್ಡ್ ಕಕ್ಷಿದಾರನಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಪ್ರತಿದಿನ ಸೆಟ್ಟಿಂಗನ್ನು ಮಾಡಿದ್ದೀವಿ. ಅದರಲ್ಲಿ ಕನ್ಸಿಲೇಟರ್ ಮತ್ತು ನ್ಯಾಯಾಧೀಶರು ಕೂತ್ಕೊಂಡು ಬಗೆಹರಿಸ್ತಾರೆ ಸಮಸ್ಯೆಗಳನ್ನು. ಸ್ಪೆಷಲ್ ಕೇಸ್ ಅಂತ ಹೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ರಾಜಿಯಾಗುವಂಥ ಕ್ರಿಮಿನಲ್ ಪ್ರಕರಣಗಳು, ಸಣ್ಣ ಪುಟ್ಟ ಕ್ರಿಮಿನಲ್ ಪ್ರಕರಣಗಳಿರ್ತವೆ. ನಮ್ಮ ಕಾಯ್ದೆ ಅಡಿಯಲ್ಲಿ ರಾಜಿಯಾಗುವಂಥ ಪ್ರಕರಣಗಳು ಕಾಂಪೌಂಡೇಬಲ್ ಕೇಸಸ್ ಅಂತ ಇರುತ್ತೆ, ಅಂಥ ಪ್ರಕರಣಗಳನ್ನು ತಗೊಳ್ಬೋದು. ಆಮೇಲೆ ಚೆಕ್ ಬೌನ್ಸ್ ಕೇಸ್ ಇದೆ. ಈಗ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದು ಅಂದರೆ, ಮೊನ್ನೆ ತಾನೇ ನಮ್ಮ ಒಂದು ನ್ಯಾಯಾಲಯದಲ್ಲಿ 2002ನೇ ಇಸ್ವಿಯ ಪ್ರಕರಣ ಒಂದು ರಾಜಿ ಆಯಿತು. ಸಿವಿಲ್ ಡಿಸ್ಪ್ಯೂಟ್ ಅದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್, ಅದೇ ಲ್ಯಾಂಡ್ ಡಿಸ್ಪ್ಯೂಟ್ ಅಂದರೆ ಆಸ್ತಿಗೆ ಸಂಬಂಧಪಟ್ಟಂಥ ಪ್ರಕರಣ. ಆಮೇಲೆ 2016 ಆಯಿತು. ಇನ್ನೂ ಸ್ಟ್ಯಾಟಿಸ್ಟಿಕ್ಸ್ ಬರೋದಿದೆ, ಭಾಳಷ್ಟು ಪ್ರಕರಣಗಳು. ನಾವು ಈ ಸಲ ಪೆಂಡಿಂಗ್ ಕೇಸಸ್ಸಿಗೆ ಹೆಚ್ಚು ಒತ್ತು ಕೊಡೋಣ ಅಂತ ಯೋಚನೆ ಮಾಡಿದ್ದೀವಿ. ಕಾರಣ ಇಷ್ಟೇ, ನ್ಯಾಯಾಲಯದಲ್ಲಿ ಪ್ರಕರಣ ಪೆಂಡಿಂಗ್ ಇದ್ಬಿಟ್ರೆ ಅದು ಇನ್ನಷ್ಟು ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಪೆಂಡಿಂಗ್ ಇರೋ ಪ್ರಕರಣಗಳನ್ನು ಬೇಗ ಮುಗಿಸಿದ್ರೆ ಕಕ್ಷಿದಾರರಿಗೆ ಅನುಕೂಲ ಆಗುತ್ತೆ ಅಂಥೇಳಿ, ಅದರ ಜೊತೆಯಲ್ಲಿ ಹಾಗೆ ಅಂತ ಹೇಳಿ ಹಳೆ ಮ್ಯಾಟ್ರ್ ಅಷ್ಟೇ ತಗೊಳ್ತಾ ಇಲ್ಲ, ಎಲ್ಲ ಮ್ಯಾಟ್ರ್ ತಗೊಳ್ತಾ ಇದ್ದೀವಿ. ಬಟ್ ಹೆಚ್ಚಿನ ಹೊತ್ತು ಹಳೆ ಪ್ರಕರಣಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಈ ಮನಿ ರಿಕವರಿ ಸೂಟ್, ಸಾಲ ವಸೂಲಿ, ಬ್ಯಾಂಕಿಂದ ಸಾಲ ತಗೊಂಡಿರ್ತಾರೆ, ವಸೂಲಿಗಾಗಿ ಬ್ಯಾಂಕಿನವ್ರು ಕೇಸ್ ಹಾಕಿರ್ತಾರೆ, ಅಥವಾ ಪ್ರೈವೇಟ್ ಖಾಸಗಿ ಸಾಲಗಳಿರ್ಬೋದು. ಇಂಥದ್ರಲ್ಲಿ ಮನಿ ರಿಕವರಿ ಸೂಟ್ಸು ಅದರಲ್ಲಿ 853 ಪೆಂಡಿಂಗ್ ಇದೆ. 187 ಆಲ್ರೆಡಿ ಐಡೆಂಟಿಫೈಡ್, 853 ಕೇಸು ಪೆಂಡಿಂಗ್ ಇದೆ. ಅದರಲ್ಲಿ ನಾವೊಂದು 187 ಕೇಸನ್ನು ನಾವು ಗುರುತಿಸಿದ್ದೀವಿ ರಾಜಿಗೋಸ್ಕರ. ಅದೇ ರೀತಿ ಮೋಟರ್ ವೆಹಿಕಲ್ ಇದು MECT ಟ್ರಿಬ್ಯುನಲ್ನಲ್ಲಿ ಇರುವಂಥ ಕೇಸು, ಕಾಂಪನ್ಸೇಷನ್ಗೆ ಕೇಳಿ ಹಾಕಿರ್ತಾರಲ್ಲ, ಆ ಪ್ರಕರಣಗಳಲ್ಲಿ ಸಹ ರಾಜಿಗೆ ತಗೊಂಡಿದ್ದೀವಿ. ಅದರಲ್ಲಿ 187 ಕೇಸಸ್ ಐಡೆಂಟಿಫೈ ಮಾಡಿದ್ದೀವಿ. 187 ಕೇಸಸ್ಸು ಅಂದರೆ ಇಲ್ಲಿ ಕಕ್ಷಿದಾರ ಗಮನಿಸಬೇಕು, ಭಾಳಷ್ಟು ವರ್ಷಗಳು ತಳ್ಳಿಬಿಟ್ರೆ ಮನಿ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಮತ್ತು ಸಕಾಲದಲ್ಲಿ ಅವನಿಗೆ ಹಣ ಸಿಗೋದು ಕಷ್ಟ ಆಗುತ್ತೆ. ಈಗ ನೀವೆಲ್ಲ ಗಮನಿಸಿದಂಗೆ ದಿನದಿಂದ ದಿನಕ್ಕೆ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಮನಿ ವ್ಯಾಲ್ಯೂ. ಅವನಿಗೆ ಸಕಾಲದಲ್ಲಿ MEC ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಂಡ್ರೆ ಅನುಕೂಲ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಲೇಬರ್ ಡಿಸ್ಪ್ಯೂಟ್, ಕಾರ್ಮಿಕರ ನಡುವೆ ಏನಾದರೂ ಗಲಾಟೆ ಇದ್ದರೆ ಅದನ್ನು ಸೆಟ್ಲ್ಮೆಂಟ್ ಮಾಡ್ಕೋಬೋದು. ಮತ್ತು ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಇದೆ, MMRD ಮೈನ್ಸ್ ಆ್ಯಂಡ್ ಮಿನರಲ್ಸ್ ಇದೆಯಲ್ಲ, ಆ ಪ್ರಕರಣಗಳನ್ನು ಸಹ ರಾಜಿಗೆ ತಗೊಳ್ಳೋಕ್ಕಾಗಿದೆ. ಅದರಲ್ಲಿ 40 ಪ್ರಕರಣಗಳಿದೆ. ಅದರಲ್ಲಿ 4 ಪ್ರಕರಣಗಳನ್ನು ಮಾತ್ರ ನಾವು ಗುರುತಿಸಿದ್ದೀವಿ, ರಾಜಿಗೆ ಮುಂದೆ ಬಂದಿದ್ದಾರೆ. ಆಮೇಲೆ ಲ್ಯಾಂಡ್ ಎಕ್ವಿಸಿಷನ್, ಭೂಸ್ವಾಧೀನ ಪ್ರಕರಣಗಳಲ್ಲಿ
ಎಕ್ಸಿಕ್ಯೂಷನ್ ಮ್ಯಾಟರ್ಸ್ ಇರ್ತವೆ, ಅಂದರೆ ಕಾಂಪನ್ಸೇಷನ್ ಕೊಟ್ಟು ಇನ್ನೂ ಅವ್ರ ಕೈಗೆ ತಲುಪಿರೋದಿಲ್ಲ, ಯಾರು ಲ್ಯಾಂಡ್ ಕಳ್ಕೊಂಡಿರ್ತಾರೆ ಅದರ ರಿಕವರಿಗೋಸ್ಕರ ಪಿಟಿಷನ್ಸ್ ಇದೆ, ಅದನ್ನು ತಗೊಳ್ಬೇಕು. ಅದು 653 ಕೇಸಸ್ ಐಡೆಂಟಿಫೈ ಮಾಡಿದ್ದೀವಿ ನಾವು ಪ್ರಯತ್ನ ಪಡ್ತೀವಿ. ಬಟ್ ಅದರಿಂದ ಏನಾಗುತ್ತೆ ಅಂದರೆ ಸರ್ಕಾರ ಮುಂದೆ ಬರಬೇಕು. ಯಾಕಂದರೆ ಇಲ್ಲಿ ಇಬ್ಬರು ಪಕ್ಷದಾರರು ಯಾರು ಅಂತ ಹೇಳಿದರೆ ಜಮೀನು ಕಳ್ಕೊಂಡವನು ಮತ್ತು ಸರ್ಕಾರ ಇರುತ್ತೆ. ಸರ್ಕಾರ ಮುಂದೆ ಬಂದು ಕಾಂಪನ್ಸೇಷನ್ ಕೊಡಲಿಕ್ಕೆ ಬೇಗ ಬಂದರೆ ಹೆಚ್ಚಿನ ಪ್ರಕರಣಗಳು ರಾಜಿಯಲ್ಲಿ ಮುಗಿಯುತ್ತದೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.